ಇಷ್ಟು ದಿನ ಬಿಜೆಪಿಯವರು ವೋಟ್ ಚೋರಿ ಮಾಡಿದ್ರು. ಈಗ ಚಂದ ಹೆಸರಲ್ಲಿ ಚೋರಿ ಶುರು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಬಿಜೆಪಿಯವರು ವೋಟ್ ಚೋರಿ ಮಾಡಿದ್ರು, ಆದರೆ ಈಗ ಚಂದ ಹೆಸರಲ್ಲಿ ಚೋರಿ ಶುರು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಳಂದ ಮಹದೇವಪುರದಲ್ಲಿ ವೋಟ್ ಚೋರಿ ಆಗಿರತಕ್ಕಂಥ ಬಗ್ಗೆ ಸಾಬೀತಾಗಿತ್ತು. SIR ವೇಳೆ ಒಂದು ಅಕ್ಷರ ತಪ್ಪಾದರೂ ವೋಟ್ ಡಿಲೀಟ್ ಮಾಡ್ತಾರೆ. ಅದನ್ನು ಕೇಳಿದರೆ ಲಾಜಿಕಲ್ ಡಿಸ್ಕ್ರೆಪನ್ಸಿ ಅಂತ ಹೇಳಿದ್ರು. ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಲೆಕ್ಷನ್ ಕಮಿಷನ್ ವಿ ಆರ್ ನಾಟ್ ಇನ್ ಚಾರ್ಜ್ ಆಫ್ BLOs. ನಮ್ಮ ಸರ್ಕಾರಿ ಅಧಿಕಾರಿಗಳು ಹೌದು, ಆದರೆ ಒಂದು ನಿಮಿಷ ಕೇಳಿ ಸರ್, BLOs ಆರ್ ಅವರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಅದು ನಾನು ಹೇಳ್ತಾ ಇಲ್ಲ, ಆದರೆ ವಿ ಹ್ಯಾಂಡ್ ದೆಮ್ ಓವರ್. ಈಗ ಕರ್ನಾಟಕ ಈಗ CEO ಯಾರು ಅನ್ಬು ಕುಮಾರ್ ಅವರು ಆಯೋಗಕ್ಕೆ ನಾವು ಕೊಟ್ಟಿದ್ದೀವಿ, ಡೆಪ್ಯೂಟೇಷನ್ ಮೇಲಿದ್ದಾರೆ. ಅವ್ರ ಮಾತು ಕೇಳಬೇಕು, ನಮ್ಮ ಮಾತು ಕೇಳೋದಿಲ್ಲ. ಆಮೇಲೆ ಮಾನದಂಡದ ಪ್ರಕಾರ BLOಗಳು ಮಾಡಬೇಕು. ಅದು ಮಾನದಂಡ ನಮ್ದಲ್ಲ ಅಲ್ಲ, ಅದು ಅವ್ರದ್ದು. ಮತ್ತು ನಿಮಿಷ ಸರ್, ಒಂದು ನಿಮಿಷ. ಇವತ್ತು ಕಮ್ಯುನಿಟಿ ಹಾಲ್ಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಜನ ಹೋಗಿ ಒಂದೇ ಸರಿ ಮಾಡ್ತಾ ಇದ್ದಾರೆ ಅಂದರೆ ಜನರಲ್ಲಿ ಆತಂಕ ಇದೆ ಅಂತ ಅರ್ಥ ಅಲ್ವಾ? ಈ ಆತಂಕಕ್ಕೆ ಕಾರಣ ಯಾರು? ನಾವಾ? ಚುನಾವಣೆ ಆಯೋಗ ಅಲ್ಲ? ಭಾಳ ಸ್ಪಷ್ಟವಾಗಿ ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನಿಗೆ ಕೇಳಿದ್ವಿ. ನಾನೇ ಖುದ್ದಾಗಿ ಹೋಗಿ ಡೆಲ್ಲಿಗೆ ಟೈಮ್ ಕೇಳಿದ್ರೆ ಟೈಮ್ ಕೊಟ್ಟಿಲ್ಲ ನಮಗೆ. ಅದು ನೀವು ಏನೇನಿದೆ ಪಾರದರ್ಶಕವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ನೀವು ಕಸ್ಕೊಳ್ಳೋ ಅಧಿಕಾರ ನಿಮಗಿಲ್ಲ ಅಂದ್ಬಿಟ್ಟು ಲಾಜಿಕ್. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವ, ಪ್ರಿಯಾಂಕ್ ಖರ್ಗೆ ಉಲ್ಲೇಖಿಸಿರತಕ್ಕಂಥ ಆ ಒಂದು ಸಾಲು, ಅದರ ಕುರಿತು ಚುನಾವಣಾ ಆಯೋಗದಿಂದ ಯಾವುದಾದ್ರೂ ಸ್ಪಷ್ಟನೆ ಬಂದಿದೆಯಾ? ಏನಿದು ಅವರ ವಾಗ್ದಾಳಿ ಅಂತ? ಖಂಡಿತ ಹಲವು ದಿನಗಳಿಂದ ಏನು ಬಿಜೆಪಿಯಿಂದ ವೋಟ್ ಚೋರಿ ಮಾಡ್ತಿದ್ರೆ ಅನ್ನೋಂತ ಒಂದು ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾನೆ ಬಂದಿರತಕ್ಕಂಥದ್ದು. ಜೊತೆಗೆ ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಹ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಈಗ ಏನು SIR ಪರಿಶೀಲನೆಯನ್ನ ನಡೀತಾ ಇದೆ. ಈ ಸಂದರ್ಭದಲ್ಲೂ ಸಹ ಕೆಲವೊಂದು ಭಾಗಗಳಲ್ಲಿ ಅಂದ್ರೆ ಮಸೀದಿಗಳಲ್ಲಿ, ಮತ್ತೊಂದು ಬೇರೆ ರೂಮ್ಗಳಲ್ಲಿ ಒಂದೊಂದ್ ಕಡೆ ಈ ರೀತಿಯಾಗಿ ಕೂತ್ಕೊಂಡು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪವು ಸಹ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಏನು ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಈ ಲಾಜಿಕಲ್ ಡಿಸ್ಪರೆನ್ಸಿ ಅನ್ನುವಂಥದ್ದು ಏನು ಆ ಪದ ಅನ್ನುವಂಥದ್ದು ಚುನಾವಣಾಧಿಕಾರಿಗಳು ಸ್ಪಷ್ಟನೆಯನ್ನ ಪಡಿಬೇಕು, ನೀಡಬೇಕು. ಹಿಂದೆ ಚುನಾವಣಾಧಿಕಾರಿಗಳಿಗೆ ನಾನು ಖುದ್ದಾಗಿ ಹೋಗಿ ಭೇಟಿ ಮಾಡೋದಕ್ಕಂತ ಹೋದ್ರೆ ಅವರು ನಮಗೆ ಯಾವುದೇ ರೀತಿಯಾದಂತಹ ಭೇಟಿಗೆ ಅವಕಾಶವನ್ನ ಕೊಡಲ್ಲ. ಆದ್ರೆ ಬಿಜೆಪಿ ನಾಯಕರು ಹೋದಂತ ಸಂದರ್ಭದಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ತಾರೆ. ಅಂದ್ರೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗಿಂತಲೂ ಹೆಚ್ಚಾಗಿ ವಿಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಇವರು ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಲಾಜಿಕಲ್ ಡಿಸ್ಪ್ರೆನ್ಸಿ ಏನಿದೆ, ಇದು ಏನು ಅನ್ನೋದ್ರ ಬಗ್ಗೆ ಇವರು ಸ್ಪಷ್ಟನೆಯನ್ನ ಕೊಡ್ಬೇಕು. ಸ್ಪಷ್ಟನೆಯನ್ನ ಕೊಟ್ರೆ ಅದ್ರ ನಿಜವಾದ ಅರ್ಥವನ್ನ ಹೇಳಿದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋಂತ ಒಂದು ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ.